ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಹಣ ದುರುಪಯೋಗದ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಇದು ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿತ್ರನಾಯಕನಹಳ್ಳಿ ಗ್ರಾಮದ ತಿಮ್ಮಾರೆಡ್ಡಿ ಅವರು 2022-23ನೇ ಸಾಲಿನಲ್ಲಿ ಮನೆ ಹಾಗೂ ನೀರಿನ ಕಂದಾಯ ಸೇರಿ 8,776 ರೂಪಾಯಿಗಳನ್ನು ಕರ ವಸೂಲಿಗಾರ ತಿಮ್ಮಣ್ಣ ಅವರಿಗೆ ಪಾವತಿಸಿ ರಸೀದಿ ಪಡೆದರೂ ಆ ಹಣ ಕಚೇರಿ ದಾಖಲೆಗಳಲ್ಲಿ ಜಮೆಯಾಗಿಲ್ಲ. ಸುಮಾರು 1 ವರ್ಷದಿಂದ ಕಚೇರಿಗೆ ಅಲೆದರೂ ನ್ಯಾಯ ಸಿಕ್ಕಿ ನಾವು ಕಟ್ಟಿದ ಹಣ ನಮ್ಮ ಖಾತೆಗೆ ಜಮೆಯಾಗಿಲ್ಲ. ಹಾಗಾದರೆ ಈ ಹಣ ಯಾರ ಜೇಬಿಗೆ ಸೇರಿದೆ? ಇದರಿಂದ ಈಗಲೂ 11,635 ರೂಪಾಯಿ ಬಾಕಿ ಎಂದು ಆನ್ಲೈನ್ನಲ್ಲಿ ತೋರಿಸಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಹಣ ಕಟ್ಟಿದ ದಾಖಲೆಗಳಿದ್ರೂ ಸಮಸ್ಯೆ ಬಗೆಹರಿಯದೆ ಮತ್ತೆ ಹಣ ವಸೂಲಿ ಮಾಡಲು ಮನೆ ಬಾಗಿಲಿಗೆ ಬರುತ್ತಿದ್ದು ಕಟ್ಟಿದ ಹಣ ಜಮೆ ಮಾಡುವಂತೆ ಹೇಳಿದರೂ ಸಹ ಮೌನ ವಹಿಸಿದ್ದಾರೆ. ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣವನ್ನ ಸರ್ಕಾರದ ಖಜಾನೆಗೆ ಜಮೆ ಮಾಡದೆ ದುರುಪಯೋಗ ಪಡಿಸಿಕೊಂಡಿರುವ ಸಾಧ್ಯತೆ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಲೋಕೇಶ್ ರೆಡ್ಡಿ ಏನ್ ಹೇಳಿದ್ದಾರೆ ನೀವೇ ಕೇಳಿ. ನಾವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಚಿತ್ರನಾಯಕನಹಳ್ಳಿ ಗ್ರಾಮದ ವಾಸಿಗಳಾಗಿರ್ತೀವಿ. ನಮ್ಮ ತಂದೆ ಹೆಸರು ತಿಮ್ಮಾರೆಡ್ಡಿ ಅಂತ. ಅವರ ಹೆಸರಲ್ಲಿ ಮೈಲಹಳ್ಳಿ ಪಂಚಾಯತಿ ಅಂಡರ್ ಬರುತ್ತೆ. 288ನೇ ಖಾತೆ ನಂಬರು. ನಾವು ಈಗ 2022-23ನೇ ಸಾಲಿನಲ್ಲೇ ನಾವು ಎಲ್ಲ ಕಂದಾಯ, ಹಳೆ ಕಂದಾಯ ಏನಿತ್ತು ಎಲ್ಲನೂ ಕಟ್ಟಿದೀವಿ. 8,776 ಒಂದು 8,776. ಆಮೇಲೆ ವಾಟರ್ ಬಿಲ್ ಅಂತ ಅದು 2,920 ರೂಪಾಯಿ. ತಿರ್ಗಾ ಮತ್ತೆ ಹೊಸ ಕನೆಕ್ಷನ್ ನೀರಿಗೆ ಅಂತ ಅದು 1,000 ರೂಪಾಯಿ ಡೆಪಾಸಿಟ್ ಕೂಡ ತಗೊಂಡಿದ್ದಾರೆ, ಕಟ್ಟಿದೀವಿ. ತಿರ್ಗಾ ಅದರ ನೆಕ್ಸ್ಟ್ ಸಾಲು 2023-24ನೇ ಸಾಲಿಂದ ಕೂಡ 1,600 ರೂಪಾಯಿ ಕಟ್ಟಿದೀವಿ. ಇವಾಗ ಆನ್ಲೈನಲ್ಲಿ ಈಗ ಕಂಪ್ಯೂಟರೈಸ್ಡ್ ಅಂತ ಪ್ರಾಪರ್ಟಿ ಟ್ಯಾಕ್ಸ್ ಬಂದಾಗಿಂದ ಇಲ್ಲಿ 2-3 ವರ್ಷದಿಂದನೂ ಕೂಡ ಬರ್ತಾರೆ, ಕೇಳ್ತಾರೆ ನಮ್ದು ಹಳೇದು ಜಮಾ ಮಾಡಿದೀರಾ ಅಂತ ಕೇಳಿದ್ರೆ ಇಲ್ಲ, ಅದು ಹಳೇದು ಇಲ್ಲ, ನಿಮ್ಗೆ ಹಣ ಕಟ್ಟಿ ರಸೀದ್ ಇದಾವೆ. ಹಾಗಾಗಿ ಅವ್ರ ಜಮಾನೆ ತೆಗಿಯಂಗೆ ಇಲ್ಲ. ಪ್ರತಿ ಹಣ ಯಾರು ತಿಂದ್ರು ಮತ್ತೆ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ, ಕೇಳ್ತಾರೆ. ನಮ್ದು ಹಳೇದು ಆನ್ಲೈನ್ ಇವಾಗ 11,000 ತಿರ್ಗಾ ನಿನ್ನೆ ಹೋಗ್ಲಿ, ಇದಕ್ಕಿಂತ ಮುಂಚೆನೂ ಹೇಳಿದ್ವಿ. 1-3 ತಿಂಗಳಿಂದ ಬಂದಿದ್ರು. ಅವ್ರು ಸಾಹೇಬ್ರಿಗೆ ಹೇಳಿದ್ವಿ, ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಭರವಸೆ ಕೊಟ್ರು. ಅಲ್ಲಿಗೂ ನಾವು ಪಬ್ಲಿಕ್ಗೆ ಹೋಗೋಕೆ ಇಷ್ಟ ಬಿದ್ದಿಲ್ಲ. ಇವಾಗ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ನಾವು ಕೂಡ ಸುಮ್ಮನೆ ಇದ್ವಿ. ಅವರು ಕಷ್ಟ ಬಿದ್ದು ಓದಿದ್ದಾರೆ, ಹುದ್ದೆನಲ್ಲಿದ್ದಾರೆ, ಇನ್ನೊಬ್ರು ಹುದ್ದೆಗೆ ಆಗ್ಬಾರ್ದು ಅಂತ ನಾವು ಸಹಿಸ್ಕೊಂಡಿದ್ವಿ. ಆದ್ರೆ ಸಾಮಾನ್ಯ ಪ್ರಜೆ ಎಲ್ಲಿವರೆಗೂ ಸಹಿಸ್ಕೊಂತಾನೆ? ಈಗ ತಿರ್ಗಾ ಬಂದು ಕೂಡ ಇವಾಗ ನಮ್ಗೇನು ಸವಲತ್ತು ಕೊಡ್ದೇನೆ ಯಾವುದೇ ಕ್ಲೀನಿಂಗ್ ಚಟುವಟಿಕೆಗಳು ನಮ್ ಗ್ರಾಮದಲ್ಲಿ ನಡೆದಿಲ್ಲ, ಅದು ಸೆಕೆಂಡ್ರಿ. ಆದ್ರೆ ಈಗ ಒಂದು ಮನೆಗೇನೆ ಇಷ್ಟು ಮೋಸ ಆಗಿದೆ ಸರ್. ಈಗ ತಿರ್ಗಾ ಹೋದಾಗ 11,073 ಕಟ್ಟಿದ್ರೆ ಮಾತ್ರ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಹಳೆ ಬಿಲ್ಗಳೆಲ್ಲ ಬಿಲ್ ಅವಾಗ ಬಿಲ್ ಕೊಟ್ಟವ್ರು ತಿಮ್ಮಣ್ಣ ಅಂತ, ಇನ್ನೊಂದು 1,600 ರೂಪಾಯಿ ಕೊಟ್ಟವ್ರು ನಾಗೇಶ್ ಅಂತ. ತಿಮ್ಮಣ್ಣ ಈಗ ಹೋದಾಗ ವೀರೇಶ್ ಅನ್ನೋರು ಬಿಲ್ ಕಲೆಕ್ಟರ್ ಇದ್ದಾರೆ ಸರ್. ಅವ್ರಿದ್ದು ಇದಿನ್ನು ಡ್ಯೂ ಐತೆ, ಅದು ನೀವು ಉಂಟು ಸಾಹೇಬ್ರು ಉಂಟು ಅಂತ ಜಾಬ್ ಕೊಟ್ಟಿದ್ದಕ್ಕೆ ನಾವು ವಾಪಸ್ ಕಟ್ಟಿರೋ ಅಮೌಂಟು 8,776 ರೂಪಾಯಿ ಜಮಾ ತೆಗ್ದಿಲ್ಲ. ಹೌದು, ಅದು ಕಟ್ಲೇಬೇಕು ಅಂತ ಹೇಳ್ತಾರೆ. ಕಟ್ಟೋವರೆಗೂ ಈಗ ಹೋಗಲ್ಲ. ಹಳೇದ್ ಕಟ್ಟಿದ್ ಏನಾಯ್ತು ನಮ್ದು? ನಾವು ತಾಲೂಕಾ ಪಂಚಾಯತ್ ಆಫೀಸ್ ಮುಂದೆನೆ ಸರ್, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅವತ್ತು ಬಂದು ತಿಮ್ಮಣ್ಣ ಕೈಗೆ ಅವರು PDO ಸರ್ ಮುಂದೆನೆ ಕಣ್ಣಾರೆ ಕೊಟ್ಟಿದೀವಿ ನಾವು. ದಾಖಲಾತಿ ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋ ಜಾಗನೂ ಹೇಳ್ತಿದೀವಲ್ಲ ಅವ್ರಿಗೆ. ಆಗಿಲ್ಲ. ನಮ್ ಖಾತೆನಲ್ಲಿ ಇನ್ನೂ ಡ್ಯೂ ತೋರಿಸ್ತಾ ಇದೆ. ಈ ಸತ್ತು ಕೂಡ ಮಾಡ್ಕೊಟ್ರು ಸರ್. ಈ ಸತ್ತು ಮಾಡ್ಕೊಡಕ್ಕೂ ಅದೊಂದು 5-6 ತಿಂಗಳು ತಗೊಂಡ್ರು. ಅದಕ್ಕೆ ಕೂಡ ದುಡ್ಡು ತಗೊಂಡಿದ್ರು.